ಮೇಡಮ್ ನಿಮ್ಮ ಹೆಸರು? ಲಾವಣ್ಯ ಅಂತ. ಲಾವಣ್ಯ. ಯಾವ ಊರು ನಿಮ್ಮದು? ಮೈಸೂರೇ. ಮೈಸೂರೇ. ಓಕೆ, 2025 IPL ಅಲ್ಲಿ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? RCB. RCB. ನೋಡಿ ವಿರಾಟ್ ಕೊಹ್ಲಿ. ಓಕೆ. ಕ್ಲೀನ್ ಗೋಲ್ ಕಾಣೋ ನಾ ಇವ್ಳ ಕಣ್ಣಿಗೆ ಸ್ಟಂಪ್ ಕಾಣೋ ಇವ್ಳ ಸ್ಟೈಲಿಗೆ. ಯಾಕೆ RCBಗೆ ಸಪೋರ್ಟ್ ಮಾಡ್ತಿರೋದು? ನಮ್ಮ ಟೀಮು, ನಾವು ಲಾಯಲ್ಲು ನಮ್ಮ ಟೀಮ್ಗೆ ಅಷ್ಟೇ. ಅಷ್ಟೇ. ವಿರಾಟ್ ಕೊಹ್ಲಿ ಮತ್ತು ಸಿರಾಜು ಸ್ವಂತ ಅಣ್ಣ ತಮ್ಮದಿರ ಥರ ಇದ್ದರು. ಆದರೆ ಇವಾಗ ಬೇರೆ ಬೇರೆ ಟೀಮ್ಗೆ ಹೋಗ್ಬಿಟ್ಟಿದ್ದಾರೆ. ಆ ಸಿಕ್ವೇಶನ್ನ ಯಾವ ಥರ ಎದುರಿಸ್ಬೋದು ಅವರು? ಅದೇ ಗೊತ್ತಿಲ್ಲ. ಲೈಕ್ ಬೌಲಿಂಗ್ ಮಾಡೋ ಟೈಮಲ್ಲಿ ಸಿರಾಜೇ ವಿಕೆಟ್ ತೆಗೆದ್ರೆ ಸ್ವಲ್ಪ ಬೇಜಾರಾಗುತ್ತೆ ನಮಗೆ. ಓಕೆ, ಯಾವ ಟೀಮ್ಗೆ ಈಗ ಫಸ್ಟ್ ಮ್ಯಾಚು KKR ಮತ್ತು RCB ಇದೆ, ಯಾವ ಟೀಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು? CSK. ಯಾಕೆ CSK? ಸ್ವಲ್ಪ ಜಾಸ್ತಿ ಹೇಟರ್ಸ್ ಇದ್ದಾರೆ, ಅದಕ್ಕೆ. RCB ಹೇಟ್ ಮಾಡ್ತಾರಲ್ಲ CSK, ಅದಕ್ಕೆ. ಓಕೆ, ಹಂಗಾದರೆ ಈಗ 2025ರಲ್ಲಿ ರಿವೆಂಜ್ ತೀರ್ಸ್ಕೊಳ್ಳೋ ಟೀಮ್ ಅಂತ ಇದ್ದರೆ RCB ಅದು ಯಾವುದು? CSK. ಅಂದರೆ ಓದ್ಸಲ ತೀರ್ಸಿದ್ರೆ ಅಲ್ವಾ? ಇನ್ನೂ ತೀರಿಸ್ಬೇಕು, ಅವ್ರದ್ದು ತೀರಿಸ್ತಾ ಇದ್ರೆ ಸಾಲಲ್ಲ. CSK ಅಷ್ಟೇ. ಓಕೆ, ನಮ್ಮ ಕರ್ನಾಟಕದವರಾಗಿ ಕಾವೇರಿ ನೀರು ಕುಡಿದು ಬೇರೆ ಟೀಮ್ಗೆ ಸಪೋರ್ಟ್ ಮಾಡೋರಿಗೆ ಏನು ಹೇಳ್ತೀರಾ? ಅಂಕಲ್ ಮಕ್ಕಳು. 2025 IPL ಟೀಮಲ್ಲಿ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ? RCB. ಯಾಕೆ RCBಗೆ? ಬೆಂಗಳೂರು ಟೀಮ್ ಅಲ್ವಾ, ಯಾವತ್ತಿದ್ರು RCB. ಓಕೆ, RCBಲಿ ನಿಮಗೆ ಫೇವ್ರೇಟ್ ಪರ್ಸನ್ ಯಾರು? ವಿರಾಟ್. ಯಾಕೆ ಅವರು? ಅವರನ್ನು ತುಂಬ ಇಷ್ಟ, ವಿರಾಟ್ ಅಂದರೆ. ಅಲ್ಲ, ವಿರಾಟ್ ಕೊಹ್ಲಿ ಅವರೇ ಅಂತ ಸಪೋರ್ಟ್ ಮಾಡ್ತಾ ಇದ್ರು RCBಗೆ ಹಂಗಾದ್ರೆ? ಇಲ್ಲ, ಮತ್ತೆ RCB ಅಂದರೆ ಇಷ್ಟ ಅಂದರೆ ವಿರಾಟ್ ಅಂದ್ರೂ ಇಷ್ಟ. ಕರ್ನಾಟಕದಲ್ಲೇ ಇದ್ಕೊಂಡು ಕಾವೇರಿ ನೀರು ಕುಡ್ಕೊಂಡು ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರ್ಗೆ ಏನು ಹೇಳ್ತೀರಾ? ಅವ್ರಿಗೆ ಅದು ಅವ್ರಿಷ್ಟ. ಅಂದಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ RCBಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಹಾಂ, ಈ ಸರಿ ಕಪ್ RCB ಆಗಿರಬೇಕು. ಓಕೆ, IPL 2025ರಲ್ಲಿ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಮ್ಮದು RCBನೇ. ಆವಾಗಿಂದನೂ RCBನೇ, ಈಗನೂ RCBನೇ, ಎಂದೆಂದಿಗೂ RCBನೇ ನಮ್ಮದು. ಯಾಕೆ RCBಗೆ ಸಪೋರ್ಟು? ನಮ್ಮ ಮಾತೃ ತಾಯಿ ಇದ್ದ ಹಾಗೆ ನಮ್ಮ ಟೀಮನ್ನು ಬಿಟ್ಟು ಬೇರೆ ಟೀಮ್ಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಮೊದಲು ನಮ್ಮದು, ಆಮೇಲೆ ಮತ್ತೊಂದು. ಅದಕ್ಕೆ ನಾವು ಫಸ್ಟಿಂದನೂ RCBನೇ, ಈಗನೂ RCBನೇ, ನಾವು ಸತ್ರು RCBನೇ. ಓಕೆ, ಯಾವ ಟೀಮ್ ಮ್ಯಾಚ್ಗೋಸ್ಕರ ಕಾಯ್ತಾ ಇದ್ದೀರಾ? RCB ವರ್ಸಸ್ KKR ಮೊದಲನೇ ಮ್ಯಾಚ್ ಇದೆ. ನೀವು ಯಾವ ಟೀಮ್ ಇದ್ದಿದ್ರೆ ಚೆನ್ನಾಗಿರ್ತು ಅಂತ ಅನಿಸುತ್ತೆ ನಿಮಗೆ? ನಾವು ಕಾಯ್ತಾ ಇರೋದು RCB ಚೆನ್ನೈ ಮ್ಯಾಚ್ಗೋಸ್ಕರ. ಅದೊಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ ಹಾಗೇ ಕ್ರೇಜ್ ಇರುತ್ತೆ ಯಾವತ್ತಿಗೂ. ಈಗೆಲ್ಲ ಫಸ್ಟ್ RCB ಚೆನ್ನೈ ಮ್ಯಾಚ್ ಇದ್ರೇ ಚೆನ್ನಾಗಿರುತ್ತೆ. ಓಕೆ, ಇತ್ಕೊಂಡು ಬೇರೆ ಟೀಮ್ಗೆ ಸಪೋರ್ಟ್ ಮಾಡೋರಿಗೆ ಏನು ಹೇಳ್ತೀರಾ? ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ಕಾವೇರಿ ನೀರು ಕುಟ್ಕೊಂಡು ನಮ್ಮ ಬೇರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರೋರಿಗೆ 1000 ಸಲ ಅಲ್ಲ 100 ಸಲ ಹೇಳೋದೊಂದೇ, ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಈ ಸರಿ ಕಪ್ ನಮಗೆ. 2025 IPL ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಮ್ಮ ಸಪೋರ್ಟ್ ಅಂತ ಬಂದುಬಿಟ್ಟು RCBಗೆ. ಬಟ್ ನಮ್ಮ ಫೇವ್ರೇಟ್ ಪ್ಲೇಯರ್ ಅಂದ್ರೆ ಅದು MS ಧೋನಿ. ಹಾಗಾಗಿ MS ಧೋನಿದ ಕಡೆ ನಾವು ಆಟ ಬಯಸ್ತೀವಿ. ನಮ್ಮ ಸಪೋರ್ಟು RCBಗೆ ಇರುತ್ತೆ. ಓಕೆ, ಇರೋ ಪ್ಲೇಯರಲ್ಲಿ ರಜತ್ ಪಟ್ಟಿದಾರ್ನ ಕ್ಯಾಪ್ಟನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊಡುವ ಅಂತ ಹೇಳ್ಬೋದು. 21 ರಜತ್ ಪಟ್ಟಿದಾರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿ ಟೀಮ್ ಗೆಲ್ಸಿದ್ದಾರೆ ಅವರು. ಹಾಗಾಗಿ ಆ ಅನ್ಬೋದ ಮೇಲೆ ಇವಾಗ ಕೊಟ್ಟಿದ್ದಾರೆ ಆ ಕ್ಯಾಪ್ಟನ್ಸಿ. ಇವಾಗ ಹೆಂಗಾದ್ರು ವಿರಾಟ್ ಕೊಹ್ಲಿ ಇನ್ನೊಂದು 2-3 ವರ್ಷ ಆಡಿಬಿಟ್ಟು ನಿವೃತ್ತಿ ನೀಡ್ತಾರೆ, ಟೀಮ್ ಮುನ್ನಡೆಸ್ಬೇಕಾ. ಇವಾಗ ಅವ್ರು ಫಾರ್ಮ್ಗೆ ಇದ್ದಾರೆ, ರಜತ್ ಪಟ್ಟಿದ್ದಾರೆ, ಹಂಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಹಿಂದೆ ಅವರು ಆಟ ನೋಡಿದಾಗೆಲ್ಲ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಬಿಟ್ಟು ಟೀಮ್ ಸೀರೀಸ್ ಗೆಲ್ಲಿಸ್ಕೊಟ್ಟಿದ್ದಾರೆ. ಆ ಆಯ್ಕೆ ಮೇಲೆ ಯೂಸ್ ಮಾಡಿದ್ದಾರೆ ರಜತ್ ಪಟ್ಟಿದಾರ್ನ. ಹಂಗಾಗಿ ಅವ್ರನ್ನ ಕಂಟಿನ್ಯೂ ಮಾಡೋಕೆ ಕೊಟ್ಟಿದ್ದಾರೆ. ಇವಾಗ ಟೀಮ್ ಹೆಂಗೆ ನಿಭಾಯಿಸ್ತವ್ರೆ ಅಂತ ಹೇಳ್ಬಿಟ್ಟು. ಓಕೆ ಬ್ರೋ, ಕರ್ನಾಟಕದಲ್ಲಿ ಇದ್ಕೊಂಡು ಕಾವೇರಿ ನೀರು ಕುಡಿದು ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಗೊತ್ತಾ, ಹೌದು, ಒಬ್ಬೊಬ್ಬ ಹಂಗತೆ ಹೇಳಕ್ಕೆ ಬರೋಂಗಿಲ್ಲ ನಾವು. ಈಗ ಅವರು ಕರ್ನಾಟಕದಲ್ಲಿ ಬದಲೇ ಟೀಮಲ್ಲಿ ಇರ್ಬೋದು, ಅವ್ರು ಇಂಡಿಯಾ ಅಂತ ಬಂದಾಗ ಇಂಡಿಯಾ ಪರ ಆಡ್ತಾರೆ. ಹಾಗೆ ಅವ್ರ ಬಗ್ಗೆ ಏನು ಮಾತಿಲ್ಲ ನಮ್ಗೆ. ಇಂಡಿಯಾ ಟೀಮ್ಗೆ